ನಾವು ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗವಾಗಿ ವಿಸಿಟ್ ಮಾಡಿದಾಗ ನಾವು ಒಂದು ಗಮನಿಸಿದ್ದು ರಾಜಕಾಲುವೆಗಳು ಪ್ಲಸ್ಸು ಕೆರೆ ಕಟ್ಟೆಗಳು ಇವೆರಡರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾರೆ. ಇವತ್ತು ಸಾಯಿ ಬಡಾವಣೆ ಬಗ್ಗೆ ಬರ್ತೇವೆ, ಕೊನೆ ಹಂತದಲ್ಲಿ ಮಾತನಾಡ್ತೇನೆ. ಆದರೆ ಅರಸು ಕಾಲೋನಿಯಲ್ಲಿ ಆಗಿರ್ತಕ್ಕಂಥದ್ದು ಇವತ್ತೇನು ರಾಜಕಾಲುವೆ ಹಿಂದೆ ನಮಗೆ ಒಂದು ಪ್ಲ್ಯಾನ್ ಕೊಡಿ ಅಂತಕ್ಕಂಥದ್ದು ಅಲ್ಲಿ ಯಾರೋ ಪಾಪ ಅಮಾಯಕ ಒಬ್ಬ ಅಧಿಕಾರಿ ಬಂದಿದ್ದರು. ಈ ಸರ್ವಣ ಅವ್ರು ಹೇಳ್ದಂಗೆ ನೆನ್ನೆ ದಿನ ಈ ಥರ ನಮ್ಮ JDLP ನಾಯಕರು ಎಲ್ಲ ಶಾಸಕ ಮಿತ್ರರ ನೇತೃತ್ವದಲ್ಲಿ ನಾವು ಬರ್ತಾ ಇದ್ದೇವೆ, ದಯಮಾಡಿ ಅದಕ್ಕೆ ಪೂರಕವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳು ಬರಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ರು ಕೂಡ ಯಾರು ಕೂಡ ಇವತ್ತು ಬಂದು ಆ ಮನವಿಗೆ ಸ್ಪಂದಿಸಿಲ್ಲ. ಇದೇನೋ ನಾವು ಯಾವುದೋ ನಮ್ಮನೆ ಕೆಲಸಕ್ಕೆ ನಾವು ಬಂದಿರತಕ್ಕಂಥದ್ದಲ್ಲ, ಇದು ಜನರ ಸೇವೆ, ಜನಕ್ಕೋಸ್ಕರ ಬಂದಿದ್ದೇವೆ, ಅದಕ್ಕೋಸ್ಕರ ಕರೆದಿದ್ದೇವೆ. ಆದರೆ ಯಾರೂ ಪೂರಕವಾಗಿ ಸ್ಪಂದಿಸಿಲ್ಲ. ಯಾರೋ ಒಬ್ಬ ಅಮಾಯಕ ಅಧಿಕಾರಿ ಒಬ್ಬರು ನಿಂತ್ಕೊಂಡಿದ್ರು ಅರಸು ಲೇಔಟಲ್ಲಿ. ಇನ್ಫ್ಯಾಕ್ಟ್ ಬಾಬಣ್ಣ ಅವರು ಕೇಳಿದ್ರು, ಏನಪ್ಪ ಹಿಂದೆ ಇದ್ದಂಥ ಪ್ಲ್ಯಾನ್ ಏನಾದ್ರು ನಿನ್ನ ಕೈನಲ್ಲಿದೆಯಾ? ಇವತ್ತೇನು ಸಂಪೂರ್ಣವಾಗಿ ಈ ರಾಜಕಾಲುವೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿದರೆ ನಾನು ಹೆಸ್ರು ಹೇಳೋದಕ್ಕೆ ಬಯಸೋದಿಲ್ಲ, ಭಾಳ ಅತ್ಯಂತ ಬಲಿಷ್ಠವಾದಂಥ ರಾಜಕಾರಣಿ. ಬಹುಶಃ ಮಾಧ್ಯಮದ ಮಿತ್ರರಿಗೆ ಈಗ ನಮ್ಮ ಜೊತೆ ಬಂದಿದ್ದರಿಂದ ಎಲ್ಲ ಗಮನದಲ್ಲಿ ಇರ್ತದೆ ಯಾರ ಒಂದು ಪ್ರಾಪರ್ಟಿ ಅದು ಅಂತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ರಾಜಕಾಲುವೆ ಹೋಗ್ತಾ 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 ಎಲ್ಲಿದೆ ರಾಜಕಾಲುವೆ ಅಂತ ನೋಡಿದರೆ ಸಂಪೂರ್ಣವಾಗಿ ನ್ಯಾರೋ ಡೌನ್ ಆಗಿದೆ. ರಾಜಕಾಲುವೆ ಅಂತಕ್ಕಂಥದ್ದು ಇಲ್ಲಿ ಇದೆಯಾ ಅಂತಕ್ಕಂಥದ್ದು ಅಲ್ಲಿ ಹೋಗಿ ನಿಂತು ನೋಡಿದಾಗ ಹಿಂದೆ ಇತ್ತೇನೋ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲ ಒಂದು ಭಾವನೆ ಸೃಷ್ಟಿಯಾಗಿದೆ. ಈ ರೀತಿ ನಾನು ಒಂದು ಹೇಳ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಇವತ್ತು ರಾಜಕಾಲುವೆಯನ್ನು ನುಂಗಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಒಂದು ಪ್ರಶ್ನೆ ಕೇಳಬೇಕು, ಇವತ್ತೇನಾದ್ರು ಪ್ರಾಪರ್ಟಿ ಟ್ಯಾಕ್ಸ್ನ ಒಂದು ದಿನ ಏನಾದ್ರು ತಡ ಆಗಿ ಅದನ್ನು ಭರ್ತಿ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಲೇಟ್ ಆದರೆ ಬಂದು ಕುತ್ತಿಗೆ ಮೇಲೆ ನಿಂತ್ಕೊಂಡು ಹೇಳ್ದಂಗೆ ಅದು ಲೇಟ್ ಫೀಸು ಬಡ್ಡಿ ಏನು ಕಟ್ಟಿಸ್ಕೊಳ್ತೀರಿ, ಜೊತೆಯಲ್ಲಿ ಕುತ್ತಿಗೆ ಮೇಲೆ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ನ ಜನಗಳ ಹತ್ರ. ಆದರೆ ಅದಕ್ಕೆ ಪೂರಕವಾಗಿ ನೀವೇನು ಮಾಡ್ತಿದ್ದೀರಿ? ಕೆರೆಗಳು ನುಂಗಾಕಿದ್ದೀರಿ, ರಾಜಕಾಲುವೆಗಳ ಮೇಲೆ ಏನೋ ಸರ್ಕಾರಿ ಶಾಲೆಗಳು ಕಟ್ಟಿದ್ದೀರಾ, ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀರಾ, ದೇವಸ್ಥಾನಗಳು ನಿರ್ಮಾಣ ಆಗಿದೆಯಾ?